ನೋಡಿ, ಯಾವುದನ್ನ ಒಂದು ವಿಷಯದಲ್ಲಿ ದುಡ್ಡು ಇಂಪಾರ್ಟೆಂಟಾ ಮನುಷ್ಯ ಇಂಪಾರ್ಟೆಂಟಾ ಅಂತ ಬಂದರೆ ನಿಮ್ಮ ಚಾಯ್ಸ್ ಆಲ್ವೇಸ್ ದುಡ್ಡಿನ ಕಡೆನೇ ಕೊಡಿ. ಯಾಕಂದರೆ ದುಡ್ಡಿದ್ರೇ ಅವನು ಸಮೇತ ಇರ್ತಾನೆ. ದುಡ್ಡಿಲ್ಲ ಅಂದರೆ ಒಂದಿನ ಇರ್ಬೋದು, ಒಂದು ತಿಂಗಳು ಇರ್ಬೋದು, ಒಂದು ವರ್ಷ ಇರ್ಬೋದು. ಅವನ ಜೊತೆ ದುಡ್ಡಿಲ್ಲ ಅಂದರೆ ಒಂದಲ್ಲ ಒಂದಿನ ಇವನು ಸಮೇತ ನಮ್ಮನ್ನು ಬಿಟ್ಟು ಹೋಗ್ತಾನೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಅದೇ ದುಡ್ಡಿದ್ರೆ ನಮ್ಮ ಹತ್ರ ಅವನಂತನೂ 10 ಜನ ನಮ್ಮ ಜೊತೆ ಇರ್ತಾನೆ. ಜಗತ್ತೇ ನಮ್ಮಂತ ಧೈರ್ಯದಿಂದ ಬದುಕ್ತೀವಿ ನಾವು. ದುಡ್ಡಿದ್ರೆ ಒಂದು ಖುಷಿ, ಒಂದು ಧೈರ್ಯ, ಒಂದು ಉತ್ಸಾಹ ಇರುತ್ತೆ. ಪ್ರತಿದಿನ ಪ್ರತಿ ಗಂಟೆನೂ ಇರುತ್ತೆ. ಅದು क्या बात है सर, क्या बात है सर, क्या बात, ये बात है ಅದು ಸರಿನಾ. ದುಡ್ಡಿಲ್ಲ ಅಂದರೆ ನಮ್ಮ ಹತ್ರ ಒಂದು ನೊಣನೂ ಸಮೇತ ಬರಲ್ಲ. ಒಂದು ನೊಣನೂ ಸಮೇತ ಬರಲ್ಲ. ಯಾಕಂದರೆ ಒಂದು ನೊಣಗೂ ಸಕ್ಕರೆ ಹಾಕ್ರೇನೆ ಬರೋದು. ನಮ್ಮ ಹತ್ರ ಸಕ್ಕರೆ ತೊಗೊಳಕ್ಕೆ ದುಡ್ಡಿಲ್ಲ ಅಂದರೆ ಒಂದು ನೊಣನೂ ಸಮೇತ ನಮ್ಮ ಹತ್ರಕ್ಕೆ ಬರಲ್ಲ. ಅರ್ಥ ಆಯ್ತಾ? ದುಡ್ಡು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದುಡ್ಡು ಇಂಪಾರ್ಟೆಂಟಾ ಮನುಷ್ಯ ಇಂಪಾರ್ಟೆಂಟಾ ಅಂತ ನಿಮ್ಮ ವಿಷಯದಲ್ಲಿ ಬಂದರೆ ಆಲ್ವೇಸ್ ನಿಮ್ಮ ಚಾಯ್ಸ್ ದುಡ್ಡಿನ ಕಡೆನೇ ಕೊಡಿ.